ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆದ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ಬ್ರಹ್ಮರಥೋತ್ಸವ. ರಥೋತ್ಸವಕ್ಕೆ ಚಾಲನೆ ನೀಡಿದ ರಾಜ್ಯದ ಮಾಜಿ ಸಚಿವ ಎ ಮಂಜು, ಮನೆದೇವರ ಜಾತ್ರೆಯಲ್ಲಿ ಭಾಗವಹಿಸುವುದು ಸಂತೋಷ ತಂದಿದೆ. ಶಾಸಕ ಮಂಜು ಅಭಿಮತ. ಕೃಷ್ಣರಾಜಪೇಟೆ ತಾಲೂಕಿನ ಸಂತೆ ಬಾಚಹಳ್ಳಿ ಹೋಬಳಿಯ ಹೆತ್ತಗೋನಹಳ್ಳಿ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ಬ್ರಹ್ಮ ರಥೋತ್ಸವವು ಸಡಗರ ಸಂಭ್ರಮದಿಂದ ಅದ್ದೂರಿಯಾಗಿ ನಡೆಯಿತು. ಹೆತ್ತಗೋನಹಳ್ಳಿಯ ಗ್ರಾಮ ದೇವತೆ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ಬ್ರಹ್ಮ ರಥೋತ್ಸವದಲ್ಲಿ ಅರಕಲಗೂಡು ಕ್ಷೇತ್ರದ ಶಾಸಕರಾದ ರಾಜ್ಯದ ಮಾಜಿ ಸಚಿವ ಎ ಮಂಜು ಅವರು ತಮ್ಮ ಮನೆ ದೇವರಾದ ಲಕ್ಷ್ಮೀ ದೇವಿ ಅಮ್ಮನವರ ಬ್ರಹ್ಮ ರಥೋತ್ಸವ ಹಾಗೂ ಪೂಜಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದು ವಿಶೇಷವಾಗಿತ್ತು. ನಮ್ಮ ಮನೆ ದೇವರಾದ ಶ್ರೀ ಮಾಯಮ್ಮ ದೇವಿ ಅಥವಾ ಲಕ್ಷ್ಮೀ ದೇವಿ ಅಮ್ಮನವರ ರಥೋತ್ಸವದಲ್ಲಿ ಭಾಗವಹಿಸಿರುವುದು ನನಗೆ ಸಂತೋಷ ತಂದಿದೆ. ಕಳೆದ 15 ವರ್ಷಗಳಿಂದ ಕೆಲಸ ಕಾರ್ಯಗಳ ಒತ್ತಡದಿಂದಾಗಿ ನಾನು ಮನೆದೇವರ ಜಾತ್ರೆಯಲ್ಲಿ ಭಾಗವಹಿಸಲು ಸಾಧ್ಯವಾಗಿರಲಿಲ್ಲ. ಹೆತ್ತಗೋನಹಳ್ಳಿ ಗ್ರಾಮಸ್ಥರು ಆಗಮಿಸಿ ನನ್ನನ್ನ ಹಾಗೂ ನನ್ನ ಮಗ ಮಂತರಗೌಡ ಅವರನ್ನ ಮನೆದೇವರ ಜಾತ್ರೆಗೆ ಆಗಮಿಸುವಂತೆ ಮನವಿ ಮಾಡಿದ್ದರಿಂದ ಬಿಡುವು ಮಾಡಿಕೊಂಡು ತಾಯಿಯ ಜಾತ್ರೆಯಲ್ಲಿ ಭಾಗವಹಿಸಿದ್ದೇನೆ. ನಮ್ಮ ಸಂಸ್ಕೃತಿಯ ಒಂದು ಭಾಗವಾಗಿರುವ ಹಬ್ಬ ಹರಿದಿನಗಳು ಹಾಗೂ ಜಾತ್ರೆ ರಥೋತ್ಸವಗಳಲ್ಲಿ ನಾಡಿನ ಎಲ್ಲ ಜಾತಿ ವರ್ಗಗಳ ಜನರು ಶ್ರದ್ಧಾ ಭಕ್ತಿಯಿಂದ ಭಾಗವಹಿಸಿ ನಿಜವಾದ ಭಕ್ತಿಯಿಂದ ತಾಯಿಯ ಸೇವೆ ಮಾಡಿ ಧನ್ಯದ ಭಾವವನ್ನು ಪ್ರದರ್ಶಿಸಿ ಕೃತಾರ್ಥರಾಗಿದ್ದಾರೆ. ಇದೆಲ್ಲವೂ ದೇವಿಯ ಮಹಿಮೆಯಾಗಿದೆ ಎಂದು ಶಾಸಕ ಎ ಮಂಜು ಹೇಳಿದರು. ಹೆತ್ತಗೋನಹಳ್ಳಿಯ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ರಥೋತ್ಸವಕ್ಕೆ ಆಗಮಿಸಿದ ರಾಜ್ಯದ ಮಾಜಿ ಸಚಿವರಾದ ಎ ಮಂಜು ಅವರನ್ನ ಕೆಆರ್ಪೇಟೆ ವಿಧಾನಸಭಾ ಕ್ಷೇತ್ರದ ಶಾಸಕ ಎಚ್ಟಿ ಮಂಜು ಸ್ವಾಗತಿಸಿ ಗ್ರಾಮಸ್ಥರು ನೀಡಿದ ಹೃದಯ ಸ್ಪರ್ಶಿ ಸನ್ಮಾನವನ್ನ ಮಾಡಿ ಗೌರವಿಸಿ ಸಾಮೂಹಿಕ ಅನ್ನ ಸಂತರ್ಪಣೆಯಲ್ಲಿ ಒಟ್ಟಾಗಿ ಕುಳಿತು ಭಕ್ತರೊಂದಿಗೆ ಪ್ರಸಾದ ಸ್ವೀಕರಿಸಿದರು. ತಾಲೂಕಾ ಕೃಷಿಕ ಸಮಾಜದ ಮಾಜಿ ಅಧ್ಯಕ್ಷರು ಹಾಗೂ ಕಾಂಗ್ರೆಸ್ ಮುಖಂಡರಾದ ಹೆತ್ತಗೋನಹಳ್ಳಿ ನಾರಾಯಣಗೌಡ ಶ್ರೀ ಲಕ್ಷ್ಮೀ ದೇವಿ ಅಮ್ಮನವರ ರಥೋತ್ಸವದ ನೇತೃತ್ವ ವಹಿಸಿ ನೆರೆದಿದ್ದ ಸಾವಿರಾರು ಭಕ್ತರನ್ನ ಉದ್ದೇಶಿಸಿ ಮಾತನಾಡಿದರು. ತಮ್ಮ ಮನೆದೇವರ ಜಾತ್ರೆಯಲ್ಲಿ ಅರಕಲಗೂಡು ಕ್ಷೇತ್ರದ ಶಾಸಕರು ಭಾಗವಹಿಸಿರುವುದು ನಮ್ಮ ಜಾತ್ರೆಯ ರಂಗನ್ನ ಹೆಚ್ಚಿಸಿದೆ. ಗ್ರಾಮಸ್ಥರೆಲ್ಲರೂ ಸಂಭ್ರಮಿಸಿದ್ದಾರೆ ಎಂದು ಹೇಳಿದರು. ಸುಮಾರು 10,000ಕ್ಕೂ ಹೆಚ್ಚಿನ ಭಕ್ತಾದಿಗಳು ಬ್ರಹ್ಮ ರಥೋತ್ಸವದಲ್ಲಿ ಭಾಗವಹಿಸಿ ತಾಯಿಯ ರಥದ ಕಳಸಕ್ಕೆ ಹಣ್ಣು ಜವನವನ್ನ ಸಮರ್ಪಿಸಿ ಭಕ್ತಿಯ ಪರಾಕಾಷ್ಠೆಯನ್ನ ಮೆರೆದರು. ಉಗೆ ಲಕ್ಷ್ಮೀ ದೇವಿ, ಉಗೆ ಮಾಯಮ್ಮ, ಉಗೆ ಉಗೆ ಎಂಬ ಜಯಘೋಷಗಳು ಮುಗಿಲು ಮುಟ್ಟಿದ್ವು. ಬ್ಯೂರೋ ರಿಪೋರ್ಟ್ ಡಾಕ್ಟರ್ ಕೆಆರ್ ನೀಲಕಂಠ, ಎನ್ಕೆಎಸ್ ಟಿವಿ4 ಕೃಷ್ಣರಾಜಪೇಟೆ. ಕೆಲವರು ಕರೀತಾರೆ, ಕೆಲವರು ಲಕ್ಷ್ಮೀದೇವಮ್ಮ ಅಂತ ಕರೀತಾರೆ. ನಾವು ಹುಟ್ಟಿದ ಮುಂಚೆಗೆಲ್ಲ ಇಲ್ಲಿ ಸುಮಾರು 20 ಮಳೆ ತರ್ತಾಯಿದಂತೆ ಇಲ್ಲಿ 700 ಸೇರಿಕೊಂಡು ಇಲ್ಲೊಂದು ಜಾತ್ರೆ ಮಾಡಬೇಕು ಅಂತ ತೀರ್ಮಾನ ಮಾಡಿ ದೇವಸ್ಥಾನ ಫಸ್ಟು ಹುತ್ತ ಇತ್ತಂತೆ. ಹುತ್ತವ ತೆಗೆದುಬಿಟ್ಟು ಮತ್ತೆ ವಿಗ್ರಹ ಮಾಡೋಕ್ಕೆ ಹೋದ್ರು, ದೇವರು ಒಪ್ಪಲಿಲ್ಲ. ಮತ್ತು ಹುತ್ತದಲ್ಲಿ ಅವಳೆ ಸುತ್ತ ದೇವಸ್ಥಾನಗಳು ಮಾಡವ್ರೆ, 700 ಸೇರ್ಕೊಂಡವ್ರೆ. ಫಸ್ಟು ಎತ್ತುಗೋನಹಳ್ಳಿ, ಬಿಲ್ಲೇನಹಳ್ಳಿ, ಗೊರವಿ, ದೊಡ್ಡನಹಳ್ಳಿ, ಮಲ್ಲನಹಳ್ಳಿ, ಚಿಕ್ಕಾರನಹಳ್ಳಿ, ದಾಸಕಲ್ಪುರ ಈ 700 ಸೇರಿಕೊಂಡ್ರೆ ಮಡೆ ಇನ್ನೊಂದು 10 ಬೇರೆ ಮಡೆ ತಗೊಂಬರ್ತಾರೆ. ಆಮೇಲೆ 700 ಸೇರಿಕೊಂಡು ಯುಗಾದಿ ಹಬ್ಬದ ದಿನ ಒಂದಿನ ಇಂಥ ದಿನ ಜಾತ್ರೆ ಅಂತ ಫಿಕ್ಸ್ ಮಾಡ್ತಾರೆ. ಯುಗಾದಿ ಹಬ್ಬ ಯಾವುದು ಇರ್ತದೆ ನೆಕ್ಸ್ಟ್ ಮಂಗಳವಾರಕ್ಕೆ 15 ದಿನಕ್ಕೆ ಜಾತ್ರೆ ಮಾಡ್ತಾರೆ. 700 ಮಡೆ ತರ್ತಾರೆ. ವಿಶೇಷ ಅಂದರೆ ಇಲ್ಲಿಗೆ ಮಕ್ಕಳಿಗೆ, ಮರಿಗೆ, ಮಕ್ಕಳಿಂದವ್ರಿಗೆ, ದನ ಕರುಗಳಿಗೆ ಎಲ್ಲರಿಗೂ ಪ್ರತಿಯೊಂದು ಹರಕೆ ಇಟ್ಕೊಂಡೋಗಿ ತರ್ತಾರೆ. ಸುಮಾರು ಇಲ್ಲಿಗೆ ಒಂದು 2,000 ಹಳ್ಳಿಗಳೇ ಈ ದೇವಸ್ಥಾನಕ್ಕೆ ದೇವರು ಇದಾಗಿ ಸ್ವೀಕರಿಸವ್ರೆ. ಅವರೆಲ್ಲ ಬರ್ತಾರೆ, ಪದೇ ಪದೇ ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಇಲ್ಲಿ ಫಸ್ಟು ಮಂಗಳವಾರ ಮಡೆ ತಗೊಂಬರ್ತಾರೆ 700. ಅದಾದಮೇಲೆ ಬುಧವಾರ ಬೆಳಿಗ್ಗೆ ಒಂದು ತೇರು ಬೆಳಿಗ್ಗೆ ನಡೀತದೆ. ಸಂಜೆ 3 ಗಂಟೆಗೆ ಒಂದು ದೊಡ್ಡ ತೇರು ನಡೀತದೆ. ಆಮೇಲೆ ಗುರುವಾರ ಹೋಗ್ಲಿ ಅಂತ ಮಾಡ್ತೀವಿ. ಶುಕ್ರವಾರ ಮನೆಗೆಲ್ಲ ಮರಿ ಕರೆದು ಹಬ್ಬ ಮಾಡ್ತೀವಿ. ಈ ರೀತಿ ಮೊದಲಿಂದಲೂ ವಿಶೇಷವಾಗಿ ಬಂದಿದೆ. ಆಮೇಲೆ ಇದು ಹಿಂದೆ ಈ ಜಾತ್ರೆಗೆ ವಿಶೇಷವಾಗಿ ಎಲ್ಲ ಕ್ರೀಡೆಗಳು ಇದ್ದು, ಕಬಡ್ಡಿ ಆಡ್ಸೋರು, ವಾಲಿಬಾಲ್ ಆಡ್ಸೋರು, ಕ್ರಿಕೆಟ್ ಆಡ್ಸೋರು. ಆಮೇಲೆ ಸುಮಾರು 7-8 ಡಿಸ್ಟಿಕ್ಕಿಂದ ಬಂದು ಇಲ್ಲಿ ಕಾರ್ಡ್ಸ್ ಆಡೋದು, ಇಸ್ಪೀಟ್ ಆಡೋದು. ಇದು ಎತ್ತುಗೋನಹಳ್ಳಿ ಲಕ್ಷ್ಮೀ ದೇವಮ್ಮ ಮಾಯಮ್ಮ, ಇದು ನಮ್ಮ ಮೂಲ ದೇವರು. ಇದು ಪ್ರತಿ ವರ್ಷದಂತೆ ಈ ವರ್ಷದೂ ಕೂಡ ಭಕ್ತಾದಿಗಳು ರಥೋತ್ಸವ ಮಾಡಿ ಇವತ್ತು ವಿಶೇಷವಾದಂಥ ದಿನ. ನನಗೂ ಕೂಡ ಇವತ್ತು ದಿನವನ್ನು ನಿಗದಿಪಡಿಸಿ ತಿಳಿಸಿದ್ರು. ಅದು ಪ್ರಯುಕ್ತ ಬಂದು ನಾನು ಮನೆಯವರ ದರ್ಶನವನ್ನು ಮಾಡಿ ದೇವರ ಆಶೀರ್ವಾದವನ್ನು ಪಡೆದಿದ್ದೀನಿ. ನಿಜವಾಗ್ಲೂ ಕೂಡ ನಾವೆಲ್ಲ ಇಲ್ಲಿ ಲೆವೆಲಿಗೆ ಬರಬೇಕಾದ್ರೆ ಈ ದೇವರ
ನಾನು ಇಲ್ಲಿ ಯಾರಿಗೂ ಗೊತ್ತಿರಬೇಕಾದ್ರೂ ಒಂದೊಂದು ದಿವಸ ಬಂದು ಹೋಗ್ತಾ ಇರ್ತೀನಿ. ದೇವರ ಆಶೀರ್ವಾದ ಎಲ್ರಿಗೂ ದೊರಕಲಿ. ನಾವೆಲ್ಲ ಈ ದೇವರ ಕುಲಸ್ಥರು ಭಗವಂತ ಅವರ ಕೃಪೆಯಿಂದ ನಾವೆಲ್ಲ ಇಲ್ಲಿವರೆಗೂ ನಡೆದಿದ್ದೀವಿ. ದೇವರಿಗೆ ಒಂದು ಅವರ ಮುಖಾಂತರ ನಮಗೆಲ್ಲರಿಗೂ ಒಳ್ಳೆಯದಾಗಲಿ. ಈ ದೇವರ ಸೇವೆಯನ್ನು ಬಯಸಿದರೆ ನನ್ನ ಮುಖಂಡರು ಗ್ರಾಮಸ್ಥರು ನನ್ನ ಸಂಪರ್ಕ ಮಾಡಿದ್ದು ಅವರ ಸೇವೆಯನ್ನು ನಾನು ಮಾಡ್ತೀನಿ.